ಒಂದು ಟೈಮಲ್ಲಿ ಬೆಸ್ಟ್ ಕಪಲ್ ಎಂದೇ ಗುರುತಿಸಿಕೊಂಡಿದ್ದ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಜೋಡಿಯ ಲವ್ ಸ್ಟೋರಿ ಯಾವ ಸಿನಿಮಾ ಕಥೆಗಿಂತಲೂ ಕಮ್ಮಿ ಇಲ್ಲ. ಇವರಿಬ್ಬರ ಲವ್ ಹೇಗಾಯಿತು, ಲವ್ ಪ್ರಪೋಸ್ ಮಾಡಿದ್ದು ಯಾರು, ಪ್ರೀತಿ ಮುಂದುವರೆದಿದ್ದು ಹೇಗೆ, ಎಂಗೇಜ್ಮೆಂಟ್ ಆದ ಮೇಲೆ ಮತ್ತೆ ಬ್ರೇಕಪ್ ಯಾಕಾಯಿತು, ತದನಂತರ 40+ ಆದರೂ ಇನ್ನೂ ಸಿಂಗಲ್ ಆಗಿರುವ ರಕ್ಷಿತ್ ಶೆಟ್ಟಿಯವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಬಟನ್ ಒತ್ತಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇಂಟ್ರೆಸ್ಟಿಂಗ್ ಆಗಿರೋ ಲವ್ ಸ್ಟೋರಿಯ ಅಮೇಜಿಂಗ್ ಫ್ಯಾಕ್ಟ್ ಲಾಸ್ಟಲ್ಲಿ ಹೇಳಲಿದ್ದೇನೆ, ಮಿಸ್ ಮಾಡಿದ ವಿಡಿಯೋ ಪೂರ್ತಿ ನೋಡಿ. ಆ್ಯಕ್ಚುಲಿ ಆಗಿನ್ನೂ ಕಿರಿಕ್ ಪಾರ್ಟಿ ಮೂವಿ ಶೂಟಿಂಗ್ ಸ್ಟಾರ್ಟೇ ಆಗಿರಲಿಲ್ಲ. ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಕಿರಿಕ್ ಪಾರ್ಟಿ ಚಿತ್ರದ ಹೀರೋಯಿನ್ಗಾಗಿ ಆಡಿಷನ್ಸ್ ಕರೆದಿರ್ತಾರೆ. ಆ ಆಡಿಷನ್ನಲ್ಲಿ ಭಾಗವಹಿಸಿ ಚಿತ್ರದ 2ನೇ ಹೀರೋಯಿನ್ ಪಾತ್ರಕ್ಕೆ ರಶ್ಮಿಕಾ ಮಂದಣ್ಣ ಆಯ್ಕೆ ಆಗ್ತಾರೆ. ಆ ಆಡಿಷನ್ನೇ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣರ ಮೊದಲ ಭೇಟಿಯಾಗಿತ್ತು. ಕೂರ್ಗ್ನಿಂದ ಬಂದ ಈ ಚೆಲುವೆಯನ್ನು ಕಿರಿಕ್ ಪಾರ್ಟಿ ಮೂವಿಗೆ ಹೀರೋಯಿನಿಯಾಗಿ ಸೆಲೆಕ್ಟ್ ಮಾಡಿದ ರಕ್ಷಿತ್ ಶೆಟ್ಟಿ ಅವರು ಅದನ್ನೇ ರಿಷಬ್ ಶೆಟ್ಟಿಗೆ ರೆಕಮೆಂಡ್ ಮಾಡಿರ್ತಾರೆ. ಅಲ್ಲಿಂದ ಶುರುವಾಗುವ ರಶ್ಮಿಕಾ ಮಂದಣ್ಣ ಅವರ ಅದ್ಭುತ ಸಿನಿಮಾ ಜರ್ನಿಗೆ ಮುನ್ನುಡಿ ಹಾಕಿದ್ದು ಇವರೇ. ಅದಕ್ಕೂ ಮೊದಲು ಬೇರೆ ಒಂದು ಮೂವಿಯಲ್ಲಿ ಸಣ್ಣ ಪಾತ್ರ ಸಹ ಮಾಡಿರ್ತಾರೆ. ಹಿಂದೆ ಅವರು ನ್ಯಾಷನಲ್ ಕ್ರಶ್ ಆಗೋದಕ್ಕೆ ಕಾರಣ ಕಿರಿಕ್ ಪಾರ್ಟಿಯ ಆ ದೊಡ್ಡ ಸಕ್ಸಸ್ ಕಾರಣ. ಕಿರಿಕ್ ಪಾರ್ಟಿ ಶೂಟಿಂಗಲ್ಲಿ ರಶ್ಮಿಕಾ ಮಂದಣ್ಣ ಅವರ ಚೆಲುವು, ನಡೆ, ನುಡಿ, ನಿಲುವು, ಅಭಿಪ್ರಾಯ ಮೊದಲಾದವರಿಗೆ ಮನಸೋತ ರಕ್ಷಿತ್ ಶೆಟ್ಟಿಯವರಿಗೆ ರಶ್ಮಿಕಾ ಮಂದಣ್ಣ ತುಂಬಾ ಇಷ್ಟ ಆಗ್ತಾರೆ. ರಶ್ಮಿಕಾಗೆ ಇದ್ದ ಕಾನ್ಫಿಡೆನ್ಸ್ಗೆ ರಕ್ಷಿತ್ ಶೆಟ್ಟಿಯವರು ಫಿದಾ ಆಗ್ತಾರೆ. ಕಿರಿಕ್ ಪಾರ್ಟಿ ಶೂಟಿಂಗ್ ಮುಗಿದು ಪೋಸ್ಟ್ ಪ್ರೊಡಕ್ಷನ್ಸ್ ಕೆಲಸ ನಡೆಯುವಾಗಲೇ ರಕ್ಷಿತ್ ಶೆಟ್ಟಿಯವರು ತಮ್ಮ ಪ್ರೀತಿಯ ಬಗ್ಗೆ ರಶ್ಮಿಕಾ ಅವರಿಗೆ ತಿಳಿಸ್ತಾರೆ. ಇದಕ್ಕೆ ರಶ್ಮಿಕಾ ಮಂದಣ್ಣ ಅವರು ಸಮ್ಮತಿಸ್ತಾರೆ. ಹಿ ಇಸ್ ದ ಬೆಸ್ಟ್ ಲೈಫ್ ಪಾರ್ಟ್ನರ್ ಅನ್ಕೊಂತಾರೆ. ಕಿರಿಕ್ ಪಾರ್ಟಿ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗುತ್ತೆ. ಈ ಹಂತದಲ್ಲಿ ತಮ್ಮ ಸಂಬಂಧವನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಲು ಇಬ್ಬರು ಬಯಸುತ್ತಾರೆ. ಇಬ್ಬರು ತಮ್ಮ ಕುಟುಂಬದ ಸದಸ್ಯರಿಗೆ ಪ್ರೀತಿ ವಿಷಯ ತಿಳಿಸಿ ಒಪ್ಪಿಸ್ತಾರೆ. ಕುಟುಂಬದ ಸದಸ್ಯರು ಸಹ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ 2017 ಜುಲೈ 3ರಂದು ರಶ್ಮಿಕಾ ಮಂದಣ್ಣ ಅವರ ಊರಾದ ವಿರಾಜಪೇಟೆಯಲ್ಲಿ ನಡೆದ ಖಾಸಗಿ ಸಮಾರಂಭದಲ್ಲಿ ಇಬ್ಬರು ಎಂಗೇಜ್ಮೆಂಟ್ ಆಗ್ತಾರೆ. ಆ ಎಂಗೇಜ್ಮೆಂಟ್ ಮದುವೆಯಲ್ಲಿ ಮುಂದುವರಿಯುವುದಿಲ್ಲ. ಎಂಗೇಜ್ಮೆಂಟ್ ಆದ 1 ವರ್ಷಕ್ಕೆ ಇಬ್ಬರ ಲವ್ ಬ್ರೇಕಪ್ ಆಗುತ್ತೆ. ಇದಕ್ಕೆ ಏನು ಕಾರಣ ಅನ್ನೋದನ್ನು ಇಲ್ಲಿ ತನಕ ಇವರಿಬ್ಬರು ಎಲ್ಲಿಯೂ ಸಹ ಹೇಳಿಕೊಂಡಿಲ್ಲ. ಒಂದು ಮಾಹಿತಿ ಪ್ರಕಾರ ರಶ್ಮಿಕಾ ಮಂದಣ್ಣ ತಮ್ಮ ಸಿನಿ ಕೆರಿಯರ್ ಕಡೆಗೆ ಮೈಂಡ್ ಕಾನ್ಸಂಟ್ರೇಟ್ ಮಾಡೋಕ್ಕೆ ಬಯಸಿದ್ದರು ಎನ್ನುವ ಸುದ್ದಿ ಇದೆ. ಹಾಗೆ ಈ ಬ್ರೇಕಪ್ ಕೂಡ ರಶ್ಮಿಕಾ ಮಂದಣ್ಣ ಅವರ ಕಡೆಯಿಂದಲೇ ಆಗಿದ್ದು ಎನ್ನುವ ರೂಮರ್ಸ್ ಕೂಡ ಇದೆ. ಈಗ ಒಂದಿಷ್ಟು ನೆಗೆಟಿವ್ ಟಾಕ್ಸ್ ಕೂಡ ಶುರು ಆಗ್ತವೆ. ಆದರೆ ವೃತ್ತಿ ಜೀವನದಲ್ಲಿ ಇಬ್ಬರದ್ದು ವಿಭಿನ್ನ ಹಾದಿಗಳು ಮತ್ತು ನಿಲುವುಗಳು ಸಹ ಬೇರೆಯಾಗಿದ್ದವು. ಜೊತೆಗೆ ಜೀವನದ ವೈಯಕ್ತಿಕ ಆದ್ಯತೆಗಳು ಮತ್ತು ಇಬ್ಬರಲ್ಲೂ ಸಹ ಹೊಂದಾಣಿಕೆ ಕೊರತೆಗಳು ಇದ್ದವು. ನಂತರದಲ್ಲಿ ತೆಲುಗು ಇಂಡಸ್ಟ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದ ರಶ್ಮಿಕಾ ಮಂದಣ್ಣ ಅವರು ಕನ್ನಡ, ಹಿಂದಿ, ತಮಿಳ್, ಮಲಯಾಳಂ ಮೂವಿಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಿ ನ್ಯಾಷನಲ್ ಕ್ರಶ್ ಅಂತಾನೆ ಫೇಮಸ್ ಆದರು. ಹಾಗೆ ರಕ್ಷಿತ್ ಶೆಟ್ಟಿಯವರು ಸಹ ಕನ್ನಡ ಮೂವಿಗಳಲ್ಲಿ ಬ್ಯುಸಿಯಾಗಿ ದೊಡ್ಡ ಹಿಟ್ ಕೊಟ್ಟು ತಮ್ಮದೇ ಆದ ಹೆಸರನ್ನು ಮಾಡಿದರು. ಇದೀಗ ವಿಜಯ್ ದೇವರಕೊಂಡ ಅವರನ್ನು ಮದುವೆಯಾಗಿ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಸಹ ಒಂದು ಲವ್ ಸ್ಟೋರಿ. ಕಳೆದ 4-5 ವರ್ಷಗಳಿಂದ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರು ಪ್ರೀತಿಸಿದ್ದರು. ಇದು ಮದುವೆಯಲ್ಲಿ ಕೊನೆಗೊಂಡಿದ್ದು ಈ ಪ್ರೀತಿಗೆ ಒಂದು ಅರ್ಥ ಬಂದಂತಾಗಿದೆ. ಆದರೆ ರಕ್ಷಿತ್ ಶೆಟ್ಟಿ ಅವರು 2-3 ವರ್ಷಗಳಿಂದ ಎಲ್ಲಿಯೂ ಕೂಡ ಅಷ್ಟಾಗಿ ಕಾಣಿಸ್ಕೊಂತ ಇಲ್ಲ. ವಿರೋಷ ಮದುವೆಗೆ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರಿಗೆ ಆಮಂತ್ರಣವೇ ಇರಲಿಲ್ಲ. ಆದರೆ ಇದರಿಂದ ರಕ್ಷಿತ್ ಶೆಟ್ಟಿ ಅವರು ಸ್ವಲ್ಪನೂ ಸಹ ಬೇಜಾರು ಮಾಡಿಕೊಂಡಿಲ್ಲ. ಅವರು ಸ್ವಲ್ಪ ಡಲ್ ಆಗಿ ಕಂಡರೂ ಸಹ ಅವರ ಮನಸ್ಸು ನಿರಾಳವಾಗಿದೆ. ಯಾಕಂದರೆ ರಕ್ಷಿತ್ ಶೆಟ್ಟಿ ಅವರು ಆ ಪ್ರೀತಿನ ಮರೆತು ಆಲ್ರೆಡಿ ತುಂಬ ಮುಂದೆ ಸಾಗಿ ಬಂದಿದ್ದಾರೆ. 3-4 ಮೂವಿ ಸ್ಟೋರಿ ಬರೆದು ಇನ್ನೇನು ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಅವರು ಮಾಡಲಿದ್ದಾರೆ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದಿತ್ತು. ಆದರೆ ಎಂದಿಗೂ ಸಹ ರಕ್ಷಿತ್ ಶೆಟ್ಟಿ ಆಗಲಿ ರಶ್ಮಿಕಾ ಮಂದಣ್ಣ ಆಗಲಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಟ್ಟಿಲ್ಲ. ಒಬ್ಬರ ಬಗ್ಗೆ ಒಬ್ಬರು ಯಾವತ್ತೂ ಎಲ್ಲಿಯೂ ಕೆಟ್ಟದಾಗಿ ಮಾತಾಡಲಿಲ್ಲ. ಒಬ್ಬರು ಇನ್ನೊಬ್ಬರಿಗೆ ತೊಂದರೆ ಮಾಡಲಿಲ್ಲ. ಏನೇ ಭಿನ್ನಾಭಿಪ್ರಾಯ ಇದ್ದರೂ ಒಬ್ಬರನ್ನು ಒಬ್ಬರು ಗೌರವಿಸ್ತಾ ಬಂದಿದ್ದಾರೆ. ಯಾವುದೇ ಅಡ್ಡಿ, ಆತಂಕ, ಧಕ್ಕೆ ಮಾಡದೆ ಇಬ್ಬರು ತುಂಬ ಪ್ರಬುದ್ಧರಾಗಿ ನಡೆದುಕೊಂಡಿದ್ದಾರೆ. ಸಾರ್ವಜನಿಕವಾಗಿ ಇಬ್ಬರು ಪರಸ್ಪರರ ಗೌರವವನ್ನು ಉಳಿಸಿಕೊಂಡರು. ಇದೇ ಪ್ರೀತಿಯ ಪರಮಾರ್ಥ.
ಪ್ರೀತಿಸಿದವರು ಎಲ್ಲೇ ಇದ್ದರೂ ಸುಖವಾಗಿರಲಿ ಎಂದು ಹಾರೈಸಿ ತಮ್ಮ ಜೀವನದಲ್ಲಿ ತಾವು ಮುನ್ನಡೆಯುತ್ತಿರಬೇಕು. ಸೊ ಈ ವಿಷಯದಲ್ಲಿ ಇಬ್ಬರಿಗೆ ಹ್ಯಾಟ್ಸ್ ಆಫ್. ರಕ್ಷಿತ್ ಶೆಟ್ಟಿ ಅವರು ಆದಷ್ಟು ಬೇಗ ಮದುವೆ ಆಗಿ ಕಂಟಿನ್ಯೂಸ್ ಆಗಿ ಮೂವೀಸ್ ಮಾಡಿ ದೊಡ್ಡ ದೊಡ್ಡ ಹಿಟ್ ನೀಡಲಿ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ದಾಂಪತ್ಯ ಜೀವನ ಸುಖವಾಗಿ ಸಾಗಲಿ ಎಂದು ಆಶಿಸುತ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.